ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 109 ಪಾಯಿಂಟ್ಸ್ ಡೌನ್ ಆಗಿ 80,039 ಕ್ಲೋಸ್ ಆಗಿದೆ. ನಿಫ್ಟಿ 7 ಪಾಯಿಂಟ್ಸ್ ಡೌನ್ ಆಗಿ 24,406 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 428 ಪಾಯಿಂಟ್ಸ್ ಡೌನ್ ಆಗಿ 50,888 ಕ್ಲೋಸ್ ಆಗಿದೆ. ಇಲ್ಲಿ FIS ಮತ್ತು DIS ಡೇಟಾ ನೋಡಿ. ಕ್ಯಾಶ್ ಮಾರ್ಕೆಟಲ್ಲಿ FIS ಅವರು ಕಂಪ್ಲೀಟಾಗಿ ಸೆಲ್ ಸೈಡಲ್ಲೇ ಇದ್ದಾರೆ. ಇನ್ನು ಒಂದೇ ದಿನದಲ್ಲಿ 5,131 ಕ್ರೋರ್ ಸೆಲ್ ಮಾಡಿದ್ದಾರೆ. DIS ನೋಡಿಕೊಂಡ್ರೆ ಬೈ ಸೈಡಲ್ಲಿದ್ದಾರೆ. ಒಂದೇ ದಿನ 3,137 ಕ್ರೋರ್ಸ್ ಬೈ ಮಾಡಿದ್ದಾರೆ. ಮಾರ್ಕೆಟಲ್ಲಿ ಒಂದು ಬಿಗ್ ಇವೆಂಟ್ ಇದೆ. ನಾಳೆ 26 PCE ಪರ್ಸ್ನಲ್ ಕನ್ಸಂಪ್ಷನ್ ಡೇಟಾ. ಇದು ತುಂಬ ಇಂಪಾರ್ಟೆಂಟ್. ಇದು ಯಾವ ಥರ ಅಪ್ಡೇಟ್ ಬರುತ್ತೋ ಅದನ್ನು ನೋಡಿಕೊಂಡು ನಾಳೆ ಆ್ಯಕ್ಟಿವಿಟಿ ಮಾಡಿ. ಜೊತೆಗೆ ಜುಲೈ 31 US ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬರುತ್ತೆ. ಜುಲೈ 31 ನೈಟ್ ಅಪ್ಡೇಟ್ ಆಗುತ್ತೆ. ನಮಗೆ 1 ಆಗಸ್ಟ್ ಮಾರ್ಕೆಟಲ್ಲಿ ಇಂಪ್ಯಾಕ್ಟ್ ಇರುತ್ತೆ. ಇವಾಗಿರೋ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸೆಪ್ಟೆಂಬರಲ್ಲಿ ರೇಟ್ ಕಟ್ ಇರ್ಬೋದು ಅಂತ. ಆದರೆ ಈ ಮೀಟಿಂಗಲ್ಲಿ ರೇಟ್ ಕಟ್ ಬಗ್ಗೆ ಏನಾದರೂ ಪಾಸಿಟಿವ್ ಕಮೆಂಟ್ ಮಾಡಿದ್ರೆ ಅದು ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್. ಇವಾಗ ಲಾಸ್ಟ್ ವೀಕಿಂದ ಏನು ನೆಗೆಟಿವ್ ಸೆಲ್ ಆಫ್ ನೋಡ್ತಾ ಇದ್ದೀರಾ, ಆ ನೆಗೆಟಿವ್ ಎಲ್ಲ ಇದರಲ್ಲೇ ಕವರ್ ಆಗೋಷ್ಟು ಬಿಗ್ ಪಾಸಿಟಿವ್ ಇದು. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೇ ಇದೆ. ಇವತ್ತು ಫಾಲ್ ಆಗಿದೆ. ಇದಕ್ಕೆ ರೀಸನ್ ಬಂದು ಸೆಲ್ ಆಫ್ ಇರ್ಬೋದು ಒಂದು ರೀಸನ್. ಜೊತೆಗೆ ಬಜೆಟ್ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿಲ್ಲ. ಕಮ್ಮಿಂಗ್ ಟೈಮಲ್ಲಿ ಇದೇ ಥರ ಫಾಲ್ ಆಗೋ ಚಾನ್ಸಸ್ ಇನ್ನೂ ಇದೆ. ಅಂದರೆ ಈ ವೀಕ್ ಎಂದೇ ಆಗಲಿ ಬಜೆಟ್ ದಿನವೇ ಫಾಲ್ ಆಗಿಲ್ಲ. ಬಜೆಟ್ ಆದಮೇಲೆ ಕಮ್ಮಿಂಗ್ ವೀಕೆಲ್ಲ ಫಾಲ್ ಇದ್ದೇ ಇದೆ. ಪ್ರೀವಿಯಸ್ ಇಯರ್ಸಲ್ಲಿ ಚೆಕ್ ಮಾಡಿದಾಗ ಡೇಟಾ ಪ್ರಕಾರ ಮಾರ್ಕೆಟಲ್ಲಿ ಬಜೆಟ್ ದಿನನೆಲ್ಲ ಬಜೆಟ್ ಆದ್ಮೇಲೆನೂ ಆ ವೀಕೆಲ್ಲ ಸೆಲ್ ಆಫ್ ಇದ್ದೇ ಇದೆ ಪ್ರೀವಿಯಸ್ ಡೇಟಾ ನೋಡ್ಕೊಂಡಾಗ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ಮಾರ್ಕೆಟಲ್ಲಿ ಈಕ್ವಿಟಿ ಕ್ಯಾಶ್ ಸೆಗ್ಮೆಂಟಲ್ಲಿ 300% ಜಾಸ್ತಿ ಆಗಿದೆ ಲಾಸ್ಟ್ 4 ಇಯರ್ಸಲ್ಲಿ. ಮತ್ತು ಮ್ಯೂಚುವಲ್ ಫಂಡ್ಸಲ್ಲಿ ಸಿಪ್ ಅಥವಾ ಲಮ್ಸಮ್ ಇನ್ವೆಸ್ಟ್ ಮಾಡೋರು ಡಬಲ್ ತ್ರಿಬಲ್ ಆಗಿದ್ದಾರೆ. ಇನ್ನೊಂದು ಏನಂದರೆ, ಲಾಸ್ಟ್ 1 ಇಯರಲ್ಲಿ ನೀವು ಏನು ಬುಲ್ ರನ್ ನೋಡಿದ್ದೀರಾ ಯಾವಾಗೂ ಇದೇ ಥರ ಇರಲ್ಲ. ಮಾರ್ಕೆಟ್ ಸೈಡ್ ವೇಸಲ್ಲಿರ್ಬೋದು, ಫಾಲ್ ಆಗ್ಬೋದು ಅಥವಾ ಕನ್ಸಾಲಿಡೇಷನ್ ಆಗ್ಬೋದು. ಈ 1 ಇಯರ್ ಗ್ರೋತ್ ನೋಡಿ ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಆದಷ್ಟು ಈ ಥರ ಇನ್ವೆಸ್ಟ್ ಮಾಡಬೇಡಿ. ಈ ಥರ ರಿಟರ್ನ್ಸ್ ನಿಮ್ಗೆ ಯಾವಾಗೂ ವರ್ಕೌಟ್ ಆಗೋಲ್ಲ. ಲಾಸ್ಟ್ 1 ಇಯರಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ 300%, 400%, 500% ಸಹ ರಿಟರ್ನ್ ನೋಡಿದ್ದೀರಾ. ಆದರೆ ಕಮ್ಮಿಂಗ್ ಟೈಮಲ್ಲಿ ಇದೇ ಥರ ರಿಟರ್ನ್ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋರು 100% ಗ್ರೋ ಆಗಿರೋದು ಅಥವಾ 150% ರಿಟರ್ನ್ಸ್ ನೋಡಿದ್ದೀರಾ ಓವರಾಲ್. ಆ ಥರ ಇವಾಗ ಕಮ್ಮಿಂಗ್ ಟೈಮಲ್ಲಿ ಈ ಥರ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಜಸ್ಟ್ ಕಮ್ಮಿ ಎಕ್ಸ್ಪೆಕ್ಟೇಷನಿಂದ ಮಾರ್ಕೆಟಿಗೆ ಬಂದು ಇನ್ವೆಸ್ಟ್ ಮಾಡಿ. ಮಿನಿಮಮ್ 10-12%ವರೆಗೂ ರಿಟರ್ನ್ಸ್ ವರ್ಕೌಟ್ ಆಗೋ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಮತ್ತು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಮತ್ತು ರಿಟರ್ನ್ಸ್ ವರ್ಕೌಟ್ ಆಗಿಲ್ಲ ಅಂತ ಇನ್ವೆಸ್ಟ್ ಮಾಡೋದು ಮತ್ತು ವಿಡ್ರಾ ಮಾಡೋದು ಮತ್ತು ಸೆಲ್ ಮಾಡೋದು, ಬೈ ಮಾಡೋದು ಮತ್ತು ಸೆಲ್ ಮಾಡೋದು, ಈ ಆ್ಯಕ್ಟಿವಿಟಿ ಮಾಡ್ತಾ ಹೋದಂಗೆ ನಿಮಗೆ ರಿಟರ್ನ್ಸ್ ಇನ್ನೂ ಕಮ್ಮಿ ವರ್ಕೌಟ್ ಆಗುತ್ತೆ ಹೊರತು ಮಿನಿಮಮ್ ರಿಟರ್ನ್ಸ್ ಸಹ ವರ್ಕೌಟ್ ಆಗಲ್ಲ. ಇವಾಗ ಮಾರ್ಕೆಟ್ ಸಹ ಓವರ್ ವ್ಯಾಲ್ಯೂಷನ್ಲಿದೆ. ಅಂದರೆ ಸ್ವಲ್ಪ ಸೆಕ್ಟರ್ಸ್ ಓವರ್ ವ್ಯಾಲ್ಯೂಷನ್ಲಿದೆ. ಎಂದೇ ಆಗಲಿ ಇನ್ವೆಸ್ಟ್ ಮಾಡೋರು ಎಲ್ಲರೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಈ ಸೆಕ್ಟರ್ ಗ್ರೋ ಆಗ್ತಾಯಿದೆ ಅಂತ ಪ್ರತಿಯೊಬ್ಬರು ಹೋಗಿ ಅಲ್ಲೇ ಇನ್ವೆಸ್ಟ್ ಮಾಡಲ್ಲ. ಅದು ಓವರ್ ವ್ಯಾಲ್ಯೂ ಆದಮೇಲೆ ಎಂದೇ ಆಗಲಿ ಸೆಕ್ಟರ್ ರೊಟೇಷನ್ ಇದ್ದೇ ಇರುತ್ತೆ. ಇವಾಗ ಒಂದು ಸೆಕ್ಟರ್ ಅಂಡರ್ ಪರ್ಫಾರ್ಮಿಂಗಲ್ಲಿದೆ ಅಥವಾ ಇನ್ನೂ ಈ ಸೆಕ್ಟರ್ ಬುಲ್ ರನ್ನಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಅಂದ್ಕೊಂಡ್ರೆ ಇನ್ನೂ ಇನ್ವೆಸ್ಟ್ ಮಾಡೋರೆಲ್ಲ ಬಂದು ಈ ಸೆಕ್ಟರ್ಗೆ ಯಾವುದು ಅಂಡರ್ ಪರ್ಫಾರ್ಮಿಂಗ್ ಕ್ಯಾಟಗರಿಯಲ್ಲಿದೆ ಆ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ನಾನು ನೋಡಿರೋ ಪ್ರಕಾರ ರೀಸೆಂಟಾಗಿ ಈ ಬುಲ್ ರನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಸೆಕ್ಟರ್ ಯಾವುದು ಅಂದರೆ ಅದು FMCG. ಮಾರ್ಕೆಟ್ ಕೀ ಅಪ್ಡೇಟ್. ಟಾಟಾ ಮೋಟರ್ಸ್ ಇವತ್ತು ಇಂಟರ್ಡೇ ಸೆಷನಲ್ಲಿ 6% ಗ್ರೋ ಆಗಿದೆ. ನೂಮ್ರಾ ಅವರು ಟಾಟಾ ಮೋಟರ್ಸ್ ಸ್ಟಾಕ್ಗೆ ರೇಟಿಂಗ್ ಅಪ್ಗ್ರೇಡ್ ಮಾಡಿದ್ದಾರೆ. ನ್ಯೂಟ್ರಲಿಂದ ಬೈ. ಟಾರ್ಗೆಟ್ ಪ್ರೈಸ್ ಬಂದು 1,141 1,294 ಕೊಟ್ಟಿದ್ದಾರೆ. ಇವರು ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, JLR ಬಿಸ್ನೆಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಮತ್ತು ಲ್ಯಾಂಡ್ ರೋವರ್ಗೆ ತುಂಬ ಡಿಮ್ಯಾಂಡ್ ಇದೆ. ಆದರೆ ಕಮರ್ಷಿಯಲ್ ವೆಹಿಕಲ್ಸಲ್ಲಿ ಸ್ವಲ್ಪ ಡಿಕ್ಲೈನ್ ಇದೆ. ಅದಕ್ಕೆ ಡಿಮರ್ಜ್ ಏನಾದರೂ ಆದರೆ JLR ಬಿಸ್ನೆಸ್ಗೆ ತುಂಬ ಪಾಸಿಟಿವ್ ಇರುತ್ತೆ. ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅವರು ಒಂದು ಡೇಟಾ ಶೇರ್ ಮಾಡಿದ್ದಾರೆ. ಅಂದರೆ 10 ಜನ ಟ್ರೇಡ್ ಮಾಡಿದ್ರೆ ಅದರಲ್ಲಿ 7 ಜನ ಲಾಸ್ ಆಗ್ತಾ ಇದ್ದಾರೆ. ಟೆಸ್ಲಾ ಶೇರ್ ಪ್ರೈಸ್ 12% ಡೌನ್ ಆಗಿದೆ ನಿನ್ನೆ US ಮಾರ್ಕೆಟಲ್ಲಿ. ನಿನ್ನೆ ಓವರಾಲ್ US ಮಾರ್ಕೆಟ್ 3% ಕರೆಕ್ಟ್ ಆಗಿದೆ. JK ಪೇಪರ್ ಇಂಟರ್ಡೇ ಸೆಷನಲ್ಲಿ 8% ಡೌನ್ ಆಗಿದೆ. ಯಾಕಂದರೆ ರಿಸಲ್ಟ್ ವೀಕಾಗಿ ಪೋಸ್ಟ್ ಮಾಡಿದೆ. ಎಸ್ಪೆಷಲಿ ನೆಟ್ ಪ್ರಾಫಿಟ್ ಡೌನ್ ಆಗಿದೆ. CG ಪವರ್ ನಿನ್ನೆ
ಕಂಪನಿ Q1 ರಿಸಲ್ಟ್ ಅಪ್ಡೇಟ್ ಮಾಡಿದೆ. ಕ್ವಾರ್ಟರ್ ಮತ್ತು ಇಯರ್ ಆನ್ ಇಯರ್ ಎರಡು ಗುಡ್ ಗ್ರೋತ್ ಇದೆ ಮತ್ತು ಮಾರ್ಜಿನ್ ಸಹ ಇಂಪ್ರೂವ್ ಆಗಿದೆ. ಇದೇ ಕಂಪ್ನಿ ಕವಚ್ ಸಿಸ್ಟಮ್ ಮೇಲೆ ವರ್ಕ್ ಮಾಡ್ತಾ ಇದೆ. ಕವಚ್ ಸಿಸ್ಟಮ್ ಅಂದರೆ ಈ ರೈಲ್ವೇಸಲ್ಲಿ ಯೂಸ್ ಮಾಡೋ ಸೇಫ್ಟಿ ಬ್ರೇಕಿಂಗ್ ಸಿಸ್ಟಮ್. ಇವಾಗ ಸ್ವಲ್ಪ ಟ್ರೈನ್ಸಲ್ಲೆಲ್ಲ ಆಕ್ಸಿಡೆಂಟ್ ಎಲ್ಲ ಆಗ್ತಾಯಿದೆಯಲ್ಲ, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಸಹ ತುಂಬ ಪುಷ್ ಮಾಡ್ತಾ ಇದೆ ಎಲ್ಲ ಟ್ರೈನಲ್ಲಿ ಕವಚ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಬೇಕು ಅಂತ. ಅದರಿಂದ ಒಳ್ಳೆ ಆರ್ಡರ್ ಬರ್ಬೋದು ಮತ್ತು ಇನ್ನೂ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಗೌರ್ಮೆಂಟ್ ಕಡೆಯಿಂದ, ಕಂಪ್ನಿ ಕಡೆಯಿಂದ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ. ಅದಕ್ಕೋಸ್ಕರ ಇವತ್ತು ಸ್ಟಾಕ್ ಮೂವ್ ಆಗಿದೆ. HG ಇನ್ಫ್ರಾ ಒಂದು ಆರ್ಡರ್ ವಿನ್ ಆಗಿದೆ 763 crores. ಮೊನ್ನೆ ಕೂಡ ಸೌತ್ ಇಂಡಿಯನ್ ರೈಲ್ವೆಯಿಂದ ಒಂದು ಆರ್ಡರ್ ಬಂದಿತ್ತು. ತುಂಬ ಆರ್ಡರ್ ವಿನ್ ಆಗ್ತಾ ಇದೆ ಈ ಇನ್ಫ್ರಾ ಕಂಪನಿ. ಈ ಸ್ಮಾಲ್ ಇನ್ಫ್ರಾ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಂಗಿದ್ರೆ ಸ್ಟಡಿ ಮಾಡಿ. ರಿಸಲ್ಟ್ ಅನೌನ್ಸ್ಮೆಂಟ್. ಇಪ್ಯಾಕ್ ಡ್ಯೂರಬಲ್ ಈ ಕಂಪ್ನಿ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ರೂಮ್ ಏರ್ ಕಂಡೀಷ್ನರ್ ಮ್ಯಾನುಫ್ಯಾಕ್ಚರ್ ಮಾಡೋ ODM ಕಂಪನಿ. ODM ಅಂದರೆ ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರ್. ಇದಕ್ಕೆ 24% ಮಾರ್ಕೆಟ್ ಶೇರ್ ಇದೆ ಇಂಡಿಯಾದಲ್ಲಿ. ಈ ಕಂಪ್ನಿ ಕ್ಲೈಂಟ್ಸ್ ಯಾರು ಅಂದರೆ ಬ್ಲೂ ಸ್ಟಾರ್, ವೋಲ್ಟಾಸ್, ಹೆವೆಲ್ಸ್ ಇಂಡಿಯಾ. ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್ 77% ಗ್ರೋ ಆಗಿದೆ, ಎಬಿಟಾ 78, ನೆಟ್ ಪ್ರಾಫಿಟ್ 168%, EPS 45%. ಓವರಾಲ್ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಇಯರ್ ಆನ್ ಇಯರ್. ಆದರೆ ಕ್ವಾರ್ಟರಲ್ಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ. ಸ್ಟಾಕ್ ಕೂಡ ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ಲಾರ್ಸನ್ ಆ್ಯಂಡ್ ಟೂಬ್ರೋ L&T ಈ ಕಂಪ್ನಿ ಬಿಸ್ನೆಸ್ ಏನಂದರೆ ಮೇಯ್ನಾಗಿ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಮತ್ತು ಕನ್ಸ್ಟ್ರಕ್ಷನ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟಿಂದನೇ 51% ರೆವೆನ್ಯೂ ಬರುತ್ತೆ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 15% ಗ್ರೋ ಆಗಿದೆ, ಎಬಿಟಾ 12%, ನೆಟ್ ಪ್ರಾಫಿಟ್ 12%, EPS 14% ಗ್ರೋ ಆಗಿದೆ. ಓವರಾಲ್ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಇಯರ್ ಆನ್ ಇಯರ್. ಕ್ವಾರ್ಟರಲ್ಲಿ ಡಿಕ್ಲೈನ್ ಆಗಿದೆ. ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ 2% ಗ್ರೋ ಆಗಿದೆ. ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಇದು ಥರ್ಡ್ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇನ್ ಇಂಡಿಯಾ. ಈ ಬ್ಯಾಂಕ್ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಫಾರಿನ್ ಕಂಟ್ರೀಸಲ್ಲೂ ಪ್ರೆಸೆಂಟ್ ಇದೆ. ಈ ಬ್ಯಾಂಕ್ ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್ 19% ಗ್ರೋ ಆಗಿದೆ, ಎಬಿಟಾ 17%, ನೆಟ್ ಪ್ರಾಫಿಟ್ 6%, EPS 5% ಗ್ರೋ ಆಗಿದೆ. ಓವರಾಲ್ ಇಯರ್ ಆನ್ ಇಯರ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಆದರೆ ಕ್ವಾರ್ಟರಲ್ಲಿ ನೆಟ್ ಪ್ರಾಫಿಟ್ ಡಿಕ್ರೀಸ್ ಆಗಿದೆ. ಆದ್ದರಿಂದ ಇವತ್ತು ಮಾರ್ಕೆಟಲ್ಲಿ ಶೇರ್ ಪ್ರೈಸ್ 6% ಡೌನ್ ಆಗಿದೆ. ಜ್ಯೋತಿ ಲ್ಯಾಬ್ಸ್ ಈ ಕಂಪನಿ FMCG ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ. ಇದ್ರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡಿಕೊಂಡ್ರೆ 4 ಮೇಜರ್ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾರೆ. ಫ್ಯಾಬ್ರಿಕ್ ಕೇರ್, ಡಿಶ್ ವಾಷಿಂಗ್, ಹೌಸ್ ಹೋಲ್ಡ್ ಇನ್ಸೆಕ್ಟಿಸೈಡ್ಸ್ ಆ್ಯಂಡ್ ಪರ್ಸ್ನಲ್ ಕೇರ್ ಈ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 8% ಗ್ರೋ ಆಗಿದೆ, ಎಬಿಟಾ 14%, ನೆಟ್ ಪ್ರಾಫಿಟ್ 6%, EPS 6% ಗ್ರೋ ಆಗಿದೆ. ಓವರಾಲ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಎರಡು. ಅದಕ್ಕೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ 7% ಗ್ರೋ ಆಗಿದೆ. ನೆಸ್ಲೆ ಇಂಡಿಯಾ ಈ ಕಂಪ್ನಿ FMCG ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ. ಪ್ರಾಡಕ್ಟ್ ಕ್ಯಾಟಗರಿ ನೋಡಿಕೊಂಡ್ರೆ ಮಿಲ್ಕ್ ಪ್ರಾಡಕ್ಟ್, ನ್ಯೂಟ್ರಿಷನ್, ಬೇವರೇಜಸ್ ಈ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 3% ಗ್ರೋ ಆಗಿದೆ, ಎಬಿಟಾ 6%, ನೆಟ್ ಪ್ರಾಫಿಟ್ 7%, EPS 7%. ಇಯರ್ ಆನ್ ಇಯರ್ ಗುಡ್ ಗ್ರೋತ್ ಇದೆ. ಕ್ವಾರ್ಟರಲ್ಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ. ಅದಕ್ಕೆ ರಿಸಲ್ಟ್ ಅಪ್ಡೇಟ್ ಆದಮೇಲೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ 3% ಡೌನ್ ಆಗಿದೆ. ಬ್ಲಾಕ್ ಡೀಲ್. RBL ಬ್ಯಾಂಕಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 7.9% ಶೇರ್ಸ್ ಹ್ಯಾಂಡ್ಸ್ ಚೇಂಜ್ ಆಗಿದೆ. IDBI ಬ್ಯಾಂಕ್ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.15 ಮಿಲಿಯನ್ ಶೇರ್ಸ್ ಹ್ಯಾಂಡ್ಸ್ ಚೇಂಜ್ ಆಗಿದೆ. ಕೆನರಾ ಬ್ಯಾಂಕ್ ಇದರಲ್ಲೂ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.8 ಮಿಲಿಯನ್ ಶೇರ್ಸ್ ಹ್ಯಾಂಡ್ಸ್ ಚೇಂಜ್ ಆಗಿದೆ. ಇಂಡಿಯನ್ ಹೋಟೆಲ್ಸ್ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.82 ಮಿಲಿಯನ್ ಶೇರ್ಸ್ ಹ್ಯಾಂಡ್ಸ್ ಚೇಂಜ್ ಆಗಿದೆ. ಈ ಕಂಪ್ಲೀಟ್ ಬ್ಲಾಕ್ ಡೀಲ್ ಈವ್ನಿಂಗ್ NSE ಮತ್ತು BSE ವೆಬ್ಸೈಟಲ್ಲಿ ಅಪ್ಡೇಟ್ ಆಗುತ್ತೆ, ಚೆಕ್ ಮಾಡಿ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ.